ಅವನಿಗೆ 8 ವರ್ಷದ ಹುಡುಗನ ಬುದ್ಧಿ. ಕಾಳಿಯ ಭಕ್ತ. ಜೀವಮಾನಗಳವರೆಗೆ ಒಲಿಸೋಕೆ ನೋಡಿದ್ರೂ ಅವಳು ಸ್ಪಂದಿಸಲಿಲ್ಲ. ನಮ್ಮ ರಾಜ್ಯದಲ್ಲಿನ ಅತೀ ದೊಡ್ಡ ಮೂರ್ಖನನ್ನ ಹುಡುಕಿ ಕರೆತನ್ನಿ, ಅವನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಆದರೆ ಮಗಳು ಪ್ರತಿದಿನ ಪ್ರತಿ ಕ್ಷಣ ಸಾವಿರಾರು ರೀತಿಯಲ್ಲಿ ಅವನನ್ನು ಅವಮಾನಿಸಿದಳು. ಅವನು ಕಾಳಿಯ ದೇವಸ್ಥಾನಕ್ಕೆ ಹೋದ. ಅವಳ ಪಾದಕ್ಕೆ ತನ್ನ ತಲೆ ಚಚ್ಚಿಕೊಂಡ. ತಲೆಯಿಂದ ರಕ್ತ ಹರಿಯಿತು. ಹೊರಗಿನಿಂದ ಒಂದು ಧ್ವನಿ ಕೇಳಿಸ್ತು. ಅದು ಹೇಳ್ತು, ಅವನು ಬಾಗಿಲು ತೆರೆದು ಈ ಸ್ತ್ರೀ ತತ್ವವನ್ನು ಆರಾಧಿಸೋದರ ಮಹತ್ವ ಏನು? ಒಂದಿಷ್ಟು ಅದ್ಭುತ ಉದಾಹರಣೆಗಳಿವೆ. His name was Kalidasa. That means a slave of Kali. ಅವನ ಹೆಸರು ಕಾಳಿದಾಸ, ಕಾಳಿಯ ಭಕ್ತ ಅವನು. ಕತೆಗಳು ಕಾಲಾಂತರದಲ್ಲಿ ಸ್ವಲ್ಪ ಅತಿಶಯ ಆಗತ್ತೆ, ಆದರೆ ಮುಖ್ಯವಾದ ವಿಷಯ ಅದು ಏನು ಹೇಳೋಕೆ ಬಯಸತ್ತೆ ಅನ್ನೋದು. ಕತೆ ಎಷ್ಟು ವಾಸ್ತವಿಕ ಅನ್ನೋದಲ್ಲ, ಅದರ ಅಂತಃಸತ್ವ ಏನು ಅನ್ನೋದು. ಹಲವಾರು ಜೀವಮಾನಗಳವರೆಗೆ ಕಾಳಿದಾಸ ಕಾಳಿಯ ಮಹಾನ್ ಭಕ್ತನಾಗಿದ್ದ. ತನ್ನ ಹಿಂದಿನ ಜನ್ಮದಲ್ಲಿ ಅವನಿಗೆ ತುಂಬ ನಿರಾಶೆಯಾಗಿತ್ತು. ಅಷ್ಟೆಲ್ಲ ಭಕ್ತಿ ಇದ್ದರೂ ಅವಳು ಪ್ರಕಟವಾಗಲಿಲ್ಲ, ತನಗಾಗಿ ಏನೂ ಮಾಡಲಿಲ್ಲ ಅಂತ. ಹಾಗಾಗಿ ಸ್ವಲ್ಪ ನಿರಾಶೆಯಲ್ಲಿ ತೀರಿಹೋದ. ಇಷ್ಟೆಲ್ಲ ಜನ್ಮಗಳಿಂದ ಆರಾಧಿಸಿದ್ರೂ ಅವಳು ಸ್ಪಂದಿಸಲಿಲ್ಲ ಅಂತ. ಈಗಿನ ಜನ್ಮದಲ್ಲಿ ಅವನ ಹೆಸರು ಬೇರೆ ಏನೋ ಇದೆ, ಅದೇನು ಅಂತ ಗೊತ್ತಿಲ್ಲ. ಅವನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜನಿಸಿದ್ದ. ದೊಡ್ಡವನಾಗಿದ್ರೂ 8 ವರ್ಷದ ಹುಡುಗನ ಬುದ್ಧಿ. ಸಾಮಾನ್ಯವಾಗಿ 8 ವರ್ಷದವರಾಗಿದ್ದಾಗ ನಿಮ್ಮನ್ನ ಜನರು ಮುದ್ದಾಗಿ ನೋಡ್ತಾರೆ. 18 ಆದ್ರೂ ಹಾಗೇ ಇದ್ರೆ ನಿಮ್ಮನ್ನ ಪೆದ್ದ ಅಂತ ಕರೀತಾರೆ. Hello? Yes or no? ಅವನು ಹಾಗಿದ್ದ. ಎಲ್ಲರೂ ಅವನನ್ನ ಪೆದ್ದ ಅಂತಿದ್ರು. ಮತ್ತು ಆ ರಾಜ್ಯದ ರಾಜನಿಗೆ ಒಬ್ಬ ಮಗಳಿದ್ದಳು. ಅವಳು ತಾನು ತುಂಬ ಬುದ್ಧಿವಂತೆ ಅನ್ಕೊಂಡಿದ್ದಳು. ಬಹುಶಃ ಇರಬಹುದು. ಮತ್ತು ಒಬ್ಬ ಬುದ್ಧಿವಂತನನ್ನ ಮದುವೆಯಾಗೋಕೆ ಬಯಸಿದ್ಲು. ಅಂಥವರು ಸಿಗೋದು ಕಷ್ಟ ಅಂತ ಗೊತ್ತಿದೆ. ಅವನು ಅಷ್ಟು ಬುದ್ಧಿವಂತ ಆದರೆ ನಿಮ್ಮನ್ನ ಯಾಕೆ ಮದುವೆ ಆಗ್ತಾನೆ? ಜೋಕ್ 2 ಅಂಚಿನ ಕತ್ತಿ, ಸರಿನಾ? ನೋಡಿ, ಅವಳು ರಾಜಕುಮಾರಿಯಾಗಿದ್ದರಿಂದ ಬೇರೆ ರಾಜ್ಯದ ರಾಜಕುಮಾರರು ಬಂದರು. ಮದುವೆಯಾಗೋಕೆ ಯಾರೇ ಬಂದರೂ ಅವರನ್ನ ಮೂರ್ಖರು ಅಂತ ತಿರಸ್ಕರಿಸಿದಳು. ಅವರು ಯೋಗ್ಯರಲ್ಲ ಅಂದಳು. ಅವರನ್ನ ಬರೀ ತಿರಸ್ಕರಿಸೋದಷ್ಟೇ ಅಲ್ಲದೆ ಮೂರ್ಖರು ಅಂತ ಅವಮಾನಿಸಿದಳು. ನಿಧಾನವಾಗಿ ಈ ರಾಜ್ಯದ ಸುತ್ತ ಇದ್ದ ಅನೇಕ ರಾಜ್ಯಗಳು ಇವರಿಗೆ ಶತ್ರುಗಳಾದ್ರು. ಯಾಕಂದ್ರೆ ಆಕೆ ತಿರಸ್ಕರಿಸಿದ್ದಲ್ಲದೆ ಅವರನ್ನ ಅವಮಾನಿಸಿದ್ದಳು. ಸುತ್ತ ಎಲ್ಲ ಕಡೆಯಿಂದ ರಾಜಕೀಯ ಮತ್ತು ಸೇನೆಯ ಒತ್ತಡ ಎದುರಾಗಿದ್ದರಿಂದ ಮಗಳ ಮೇಲೆ ವಿಪರೀತ ಕೋಪ ಬಂದು, ನಿನ್ನನ್ನ ಈ ರಾಜ್ಯದ ಅತಿದೊಡ್ಡ ಮೂರ್ಖನಿಗೆ ಕೊಟ್ಟು ಮದುವೆ ಮಾಡಬೇಕು, ಆಗ್ಲೇ ನಿನಗೆ ಬುದ್ಧಿ ಬರೋದು ಅಂದ. ಅವಳಿಗೆ ಚೆನ್ನಾಗಿ ಬೈದು ತನ್ನ ಸೈನಿಕರಿಗೆ, ನಮ್ಮ ರಾಜ್ಯದಲ್ಲಿರೋ ದೊಡ್ಡ ಮೂರ್ಖನನ್ನ ಕರ್ಕೊಂಡು ಬನ್ನಿ, ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದ. ಅವರು ಅಲ್ಲಿ ಇಲ್ಲಿ ಹುಡುಕ್ತಾ ಹೋದ್ರು. ಆಮೇಲೆ ಅಲ್ಲೊಂದು ಹಳ್ಳಿಯಲ್ಲಿ ಒಬ್ಬ ಯುವಕ ರೆಂಬೆಯ ತುದಿಯಲ್ಲಿ ಕೂತ್ಕೊಂಡು ಅದೇ ರೆಂಬೆನ ಕಡಿತಾ ಇದ್ದ.
ನಾವು ಪರಿಸರದ ನಿಟ್ಟಿನಲ್ಲಿ ಈ ಪೀಳಿಗೆಯವರು ಮಾಡ್ತಿದ್ದೀವಲ್ಲ ಹಾಗೆ. ನಾವೆಲ್ಲರೂ ಅದೇ ವರ್ಗಕ್ಕೆ ಸೇರಿದವರು. ಅವರು ನೋಡಿ ಇವನಿಗಿಂತ ದೊಡ್ಡ ಮುಟ್ಟಾಳ ಯಾರೂ ಇಲ್ಲ ಅನ್ಕೊಂಡ್ರು. ತಾನು ಕೂತ ರೆಂಬೆಯನ್ನೇ ಕಡೀತಿದ್ದ. ಅದು ಬಿದ್ದರೆ ಜೊತೆಗೆ ಇವನೂ ಬೀಳ್ತಾನೆ. ಸದ್ಯ ನಾವು ಈ ಪೀಳಿಗೆಯವರು ಹಾಗೇ ಇದ್ದೀವಿ. ಯಶಸ್ವಿಯಾದಾಗ ಬೀಳ್ತೀವಿ. ಯಶಸ್ಸಿನ ನಮ್ಮ ಪರಿಕಲ್ಪನೆ ತುಂಬ ಅನರ್ಥಕಾರಿಯಾಗಿದೆ. ಅವರು ಅವನನ್ನು ಹಿಡ್ಕೊಂಡು ಹೋಗಿ ಇವನಿಗಿಂತ ದೊಡ್ಡ ಮುಟ್ಟಾಳ ಯಾರೂ ಇಲ್ಲ, ಹಾಗಾಗಿ ರಾಜಕುಮಾರಿನ ಮದುವೆಯಾಗಬಹುದು ಅಂದರು. ಬಲವಂತವಾಗಿ ಅವರ ಮದುವೆ ಮಾಡಿದರು. ಆದರೆ ಅವಳು ಪ್ರತಿದಿನ ಪ್ರತಿ ಕ್ಷಣ ಸಾವಿರಾರು ರೀತಿಯಲ್ಲಿ ಅವನನ್ನು ಅವಮಾನಿಸಿದಳು. ಸಾವಿರಾರು ರೀತಿಯಲ್ಲಿ ಟೀಕೆ ಮಾಡಿದಳು. ಕೆಲವು ತಿಂಗಳಾದಮೇಲೆ ಈ ಸರಳ ಮುಗ್ಧ ಯುವಕನಿಗೂ ಸಹ ಅವಮಾನ ಆದ ಹಾಗಾಯಿತು. ಯಾಕಂದರೆ ಅವಳ ಮಾತು ಹಾಗಿತ್ತು. ಹಾಗಾಗಿ ಒಂದಿನ ಅವಳ ಕಟುವಾದ ಮಾತುಗಳಿಂದ ತಪ್ಪಿಸ್ಕೊಳ್ಳೋಕೆ ಅವನು ಅರಮನೆ ಬಿಟ್ಟು ಕಾಡಿಗೆ ಹೋದ. ಅಲ್ಲಿ ಹಳೆಯ ಕಾಳಿ ದೇವಸ್ಥಾನ ಇತ್ತು. ಸಾಮಾನ್ಯವಾಗಿ ಕಾಳಿ ದೇವಸ್ಥಾನ ದಟ್ಟ ಕಾಡಲ್ಲಿ ಇರುತ್ತೆ. ಯಾಕಂದರೆ ಅಲ್ಲಿನ ಆಚರಣೆಗಳು ಹೇಗಿರುತ್ತೆ ಅಂದರೆ ಸಮಾಜ ಅದನ್ನು ಸಹಿಸ್ಕೊಳ್ಳೋಕೆ ತಯಾರಿರಲ್ಲ. ಕಾಳಿ ದೇವಸ್ಥಾನದಲ್ಲಿ ಆಗೋ ಆಚರಣೆಗಳನ್ನು ಸಾಮಾನ್ಯ ಸಮಾಜಕ್ಕೆ ಹಲವು ಬಾರಿ ಜೀರ್ಣಿಸ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ಯಾವಾಗಲೂ ದಟ್ಟ ಕಾಡಲ್ಲಿ ಇರ್ತಿತ್ತು. ಅವನು ಕಾಳಿ ದೇವಸ್ಥಾನಕ್ಕೆ ಹೋದ. ಒಬ್ಬ ಸ್ತ್ರೀಯಿಂದ ತಪ್ಪಿಸ್ಕೊಳ್ಳೋಕೆ ಇನ್ನೊಬ್ಬಳು ಬಳಿ ಹೋಗಬೇಕಾಯಿತು. ಅವನು ಅವಳ ಪಾದಕ್ಕೆ ತಲೆ ಚಚ್ಕೊಳ್ಳೋಕೆ ಶುರು ಮಾಡಿದ. ಯಾವುದೇ ಪ್ರಾರ್ಥನೆ ಮಂತ್ರ ಗೊತ್ತಿಲ್ಲದೆ ಅವಳ ಪಾದಕ್ಕೆ ತನ್ನ ತಲೆ ಚಚ್ಕೊಳ್ಳೋಕೆ ಆರಂಭಿಸಿದ. ತಲೆಯಿಂದ ರಕ್ತ ಹರಿಯಿತು. ಆ ರಕ್ತ ಅವಳ ಪಾದಗಳ ಮೇಲೆ ಬಿತ್ತು. ಅವನು ಚಿಲಕ ಹಾಕ್ಕೊಂಡಿದ್ದ. ಸೈನಿಕರು ಬಂದು ಮತ್ತೆ ಹೆಂಡತಿ ಹತ್ರ ಕರ್ಕೊಂಡು ಹೋದ್ರೆ ಅಂತ ಭಯಪಟ್ಟಿದ್ದ. ಆಗ ಅವನಿಗೆ ಹೊರಗಿನಿಂದ ಒಂದು ಧ್ವನಿ ಕೇಳಿತು. ನಾನು ಕಾಳಿ ಬಂದಿದ್ದೀನಿ, ಬಾಗಿಲು ತೆಗಿ ಅಂತ ಹೇಳಿತು. ಅವನಿಗೆ ತುಂಬ ಕೋಪ ಬಂತು. ದಿಢೀರನೆ ಹಳೆಯದೆಲ್ಲ ನೆನಪಾಯಿತು. ಜೀವಮಾನಗಳವರೆಗೆ ನೀನು ಬರಲಿಲ್ಲ. ನಿನಗಾಗಿ ಪ್ರಾರ್ಥನೆ ಸ್ತುತಿ ಪೂಜೆ ಎಲ್ಲ ಮಾಡಿದೆ, ಆದರೆ ನೀನು ಬರಲಿಲ್ಲ. ಈಗ ಯಾಕೆ ಬಂದಿದೀಯಾ? ನಾನು ಬಾಗಿಲು ತೆಗಿಯಲ್ಲ ಅಂದ. ದಯವಿಟ್ಟು ಬಾಗಿಲು ತೆಗಿ ಅಂತ ಮತ್ತೆ ಮತ್ತೆ ಕರೆದಳು. ಅವಳಿಗೆ ವ್ಯಂಗ್ಯವಾಡೋಕೆ ಅಂತ. ಯಾಕಂದ್ರೆ ಅವನದಿನ್ನೂ ಹುಡುಗು ಬುದ್ಧಿ. ಕಿರಿದಾಗಿ ಬಾಗಿಲು ತೆಗೆದು ಅವಳೆಡೆ ತನ್ನ ನಾಲಿಗೆನ ಹೊರಚಾಚಿದ. ಅವಳು ಅವನ ನಾಲಿಗೆಗೆ ಪೆಟ್ಟು ಕೊಟ್ಟಳು. ಇಡೀ ರಾಜ್ಯದಲ್ಲಿ ಯಾರನ್ನ ಅತಿ ದೊಡ್ಡ ಮೂರ್ಖ ಅನ್ನಲಾಗ್ತಿತ್ತೋ ಅವನು ದಿಢೀರನೆ ಮಹಾನ್ ವಿದ್ವಾಂಸನಾದ. ಕಾಳಿದಾಸನ ಕುರಿತು ನಮ್ಮಲ್ಲಿ ಹೀಗೆ ಹೇಳಲಾಗುತ್ತೆ. ಭಾರತದಲ್ಲಿ ಸಾಹಿತ್ಯ ಮತ್ತು ಕಾವ್ಯದ ವಿಷಯದಲ್ಲಿ ಕಾಳಿದಾಸನನ್ನ ಶೇಕ್ಸ್ಪಿಯರ್ಗಿಂತ ಶ್ರೇಷ್ಠ ಅನ್ನಲಾಗುತ್ತೆ. ಕಾಳಿದಾಸ ಮತ್ತು ಶೇಕ್ಸ್ಪಿಯರ್ ಸಾಹಿತ್ಯಗಳ ನಡುವೆ ಹೋಲಿಕೆ ಮಾಡಿ ವಿಶ್ಲೇಷಿಸಿ ಅನೇಕ ಸಾಹಿತ್ಯಕಾರರು ಭಾಷೆಯ ಹಿಡಿತ, ಲಾಲಿತ್ಯ, ಅಭಿವ್ಯಕ್ತಿಯ ನಿಟ್ಟಿನಲ್ಲಿ ಕಾಳಿದಾಸ ಅತ್ಯಂತ ಶ್ರೇಷ್ಠ ಅಂದಿದ್ದಾರೆ. ದುರದೃಷ್ಟವಶಾತ್ ಅವನ ಕೆಲವೇ ಸಾಹಿತ್ಯಗಳು ಉಳ್ಕೊಂಡಿವೆ. ಆದರೂ ಆ ಅಲ್ಪ ಸ್ವಲ್ಪ ಕೃತಿಗಳೇ ಅಸಾಧಾರಣವಾಗಿ ಇವೆ. ದಿಢೀರನೆ ಸುಮ್ಮನೆ ಹೀಗೆ ಕವಿತೆಗಳನ್ನು ಕಾವ್ಯಗಳನ್ನು ರಚಿಸ್ತಿದ್ದ. ಒಂದು ಕಡೆ ಕೂತು ಸುಮ್ಮನೆ ಕವಿತೆಯನ್ನು ಹೇಳ್ತಾ ಹೋಗ್ತಿದ್ದ, ಬರೆಯೋದಲ್ಲ, ಸುಮ್ಮನೆ ಹಾಗೆ. ಅಂದರೆ ಅವನ ನಾಲಿಗೆ ಎಷ್ಟು ಅಸಾಮಾನ್ಯ ಗುಣವುಳ್ಳದ್ದಾಯಿತು ಅಂದರೆ ಹೊಸ ಹೊಸ ಸಾಲುಗಳನ್ನು ಸುಮ್ಮನೆ ಕೂತಲ್ಲೇ ಹೇಳಬಲ್ಲವನಾಗಿದ್ದ. ಇದು ಸಾಕಷ್ಟು ಜನರಿಗೆ ಆಗಿದೆ. ನಿಮಗಿದ್ನ ಹೇಳಬೇಕು. ಜಗತ್ತಲ್ಲಿ ಅನೇಕ ಪ್ರಮುಖ ಪುರುಷರು ಅವರ ಹೆಸರು ಹೇಳೋಕೆ ಬಯಸಲ್ಲ. ರಾಜಕೀಯವಾಗಿ ಸೂಕ್ಷ್ಮ ವಿಚಾರ ಅದು. ನೀವು ಇತಿಹಾಸ ನೋಡಿದರೆ ಕಳೆದ 2 ಶತಮಾನಗಳಲ್ಲಿ ತಮ್ಮ ತಾಯಿಯಿಂದ ಸಲಹಲ್ಪಟ್ಟು ಮತ್ತು ಒಂದು ರೀತಿಯಲ್ಲಿ
ಅವರ ದೃಷ್ಟಿಕೋನದಲ್ಲಿ ತಾಯಿ ದೇವತೆಯಾಗೇ ಉಳಿದಳು. ಕೆಳಗಿಳಿದು ಪ್ರೀತಿಸೋ ತಾಯಿಯಾಗಲಿಲ್ಲ, ದೇವತೆಯಾಗೇ ಉಳಿದಳು. ಮಗುವಿನ ಮೇಲೆ ಕಠೋರವಾಗೇ ಇದ್ದಳು. ಕಳೆದ 2 ಶತಮಾನಗಳಲ್ಲಿ ಆ ಥರದ ಅನೇಕ ಪುರುಷರಿದ್ದಾರೆ. ತಾವು ಏನನ್ನ ಮಾಡ್ತಿದ್ರೋ ಅದರಲ್ಲಿ ಔನ್ನತ್ಯಕ್ಕೆ ಏರಿದ್ರು. ಯಾಕೆಂದ್ರೆ ಯಾವುದೋ ರೀತಿಲಿ ಅವರು ಸ್ತ್ರೀ ತತ್ವವನ್ನ ಆರಾಧಿಸಿದ್ರು. ನೀವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ ಸ್ತ್ರೀ ತತ್ವ ಲಿಂಗದ ಬಗ್ಗೆ ಅಲ್ಲ, ಅದೊಂದು ಆಯಾಮ. ಈ ಆಯಾಮದ ಪ್ರಾಮುಖ್ಯತೆ ಏನಂದ್ರೆ ನಾವು ಪುರುಷ ತತ್ವ ಅನ್ನೋ ಇನ್ನೊಂದು ಆಯಾಮಕ್ಕಿಂತ ಸ್ತ್ರೀ ತತ್ವದ ಆಯಾಮದಿಂದ ಪ್ರತಿಸ್ಪಂದನೆ ಪಡೆಯೋದು ಸುಲಭ. ಯಾಕಂದ್ರೆ ಅದು ಬೇರೇನೇ ರೀತಿಯಲ್ಲಿ ವಿನ್ಯಾಸಗೊಂಡಿದೆ. ಯಾವುದು ಉತ್ತಮ ಅನ್ನೋ ಬಗ್ಗೆ ಅಲ್ಲ ಇದು, ಆ ಥರ ಏನೂ ಇರಲ್ಲ, ಅದು ಭಿನ್ನ ಅಷ್ಟೇ. ನಿಮಗೆ ಆ ಗಣಿತಜ್ಞನ ಬಗ್ಗೆ ಗೊತ್ತಿರತ್ತೆ. ಕೆಲವು ವರ್ಷಗಳ ಹಿಂದೆ ಅವರ ಬಗ್ಗೆ ಸಿನಿಮಾ ಕೂಡ ಬಂದಿದೆ, ರಾಮಾನುಜನ್ ಹೇಗೆ ಗಣಿತವನ್ನು ಹರಿಸಿದರು ಅನ್ನೋ ಬಗ್ಗೆ. ಅತಿ ಸಂಕೀರ್ಣವಾದ ಗಣಿತದ ಸೂತ್ರಗಳು 20ನೇ ಶತಮಾನದ ಆರಂಭದಲ್ಲಿ ಬ್ಲ್ಯಾಕ್ ಹೋಲ್ ಅನ್ನೋ ಪರಿಕಲ್ಪನೆಯೇ ಇರಲಿಲ್ಲ. ಅವರು ಅದನ್ನು ವಿವರಿಸೋ ಗಣಿತದ ಸೂತ್ರಗಳನ್ನು ಕೊಟ್ಟರು. ವೈಜ್ಞಾನಿಕ ಪ್ರಕ್ರಿಯೆಗಳಲ್ಲಿ ಯಾವಾಗಲೂ ಅಥವಾ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಮೊದಲು ಒಂದು ಸಿದ್ಧಾಂತ, ಅದೇನಾಗಿರಬಹುದು ಅನ್ನೋ ಪರಿಕಲ್ಪನೆ, ಆಮೇಲೆ ಸಾಧ್ಯವಾದರೆ ಪ್ರಾಯೋಗಿಕ ಪುರಾವೆಗಳಿಂದ ಅದನ್ನ ಸಾಬೀತು ಮಾಡೋದು, ಇತರೆ ಅಂಶಗಳನ್ನು ಗಣಿತದಿಂದ ಸಾಬೀತು ಮಾಡೋದು. ಇವರು ಆ ಪರಿಕಲ್ಪನೆಗೂ ಮೊದಲೇ ಗಣಿತ ಸೂತ್ರ ಕೊಟ್ಟರು. ಇವತ್ತಿಗೂ ಸಹ ಆ ಸೂತ್ರಗಳೇನು ಅಂತ ತಿಳ್ಕೊಳ್ಳೋಕೆ ನೋಡ್ತಿದ್ದಾರೆ. ಆದರೆ ಅವರು ಗಣಿತವನ್ನು ಹರಿಸಿದ್ರು. ಇವೆಲ್ಲ ಎಲ್ಲಿಂದ ಬರ್ತಿದೆ ಅಂತ ಜನರು ಕೇಳಿದಾಗ ಸುಮ್ಮನೆ ರಾಶಿ ರಾಶಿ ಪುಸ್ತಕಗಳಲ್ಲಿ ಗಣಿತ ಸೂತ್ರ ಬರೆದ್ರು. ಸಾವಿನಂಚಲ್ಲೂ ಸಹ ದುರದೃಷ್ಟವಶ ತುಂಬ ಬೇಗ ತೀರಿ ಹೋದ್ರು. ಅವರು ಹೇಳಿದ್ರು, ನನ್ನ ಆ ದೇವಿ ಗಣಿತವನ್ನು ಹರಿಸ್ತಾಳೆ ಅಂತ. ಅಂದ್ರೆ ಇವೆಲ್ಲ ಕತೆಗಳು ಸ್ವಲ್ಪ ಅತಿಶಯವಾಗಿರಬಹುದು, ಆದರೆ ಏನಾಗಬಹುದೋ ಆ ವಾಸ್ತವಕ್ಕಿಂತ ದೂರ ಏನಿಲ್ಲ. ಯಾರು ದೇವಿಯ ಅನುಗ್ರಹಕ್ಕೆ ಪಾತ್ರನಾಗ್ತಾನೋ, ನಿಮ್ಮ ಜೀವನದಲ್ಲಿ ಏನನ್ನೇ ಮಾಡ್ತೀರಿ, ನೀವು ಉದ್ಯಮಿಯಾಗಿರಿ ಅಥವಾ ಯಾವುದೋ ವೃತ್ತಿಯಲ್ಲಿರಿ, ಕಲಾವಿದರಾಗಿರಿ, ಸಂಗೀತಕಾರರಾಗಿರಿ, ಯೋಗಿಯಾಗಿರಿ, ಏನೇ ಆಗಿರಿ, ನಿಮಗೆ ನಿಮ್ಮ ಚಟುವಟಿಕೆಯನ್ನು ಇನ್ನೊಂದು ಮಟ್ಟಕ್ಕೆ ಅಥವಾ ಆಯಾಮಕ್ಕೆ ವರ್ಧಿಸಬೇಕು ಅಂದರೆ ನಿಮಗೆ ದೇವಿಯ ಅನುಗ್ರಹ ಬೇಕು. ಆ ಅನುಗ್ರಹಕ್ಕೆ ಪಾತ್ರರಾದವರು ಸಹಜವಾಗಿ ವರ್ಧಿತರಾಗ್ತಾರೆ, ಬೇರೆಯವರು ಪವಾಡ ಸದೃಶ ಅಂದ್ಕೊಳ್ಳೋ ಮಟ್ಟಿಗೆ. ಜಗತ್ತಿನಲ್ಲಿ ನೀವು ಅಭಿವ್ಯಕ್ತಿ ಪಡ್ಕೋಬೇಕಂದ್ರೆ ನಿಮಗೆ ದೇವಿಯ ಅನುಗ್ರಹ ಬೇಕು. ಅದನ್ನು ಮಂತ್ರ ಜಪಿಸೋ ಮೂಲಕ ಮಾಡ್ತೀರೋ, ದೇವಸ್ಥಾನಕ್ಕೆ ಹೋಗೋ ಮೂಲಕ ಮಾಡ್ತೀರೋ, ಅಥವಾ ನಿಮ್ಮೊಳಗೆ ಆ ಆಯಾಮವನ್ನು ಪರಿಗಣಿಸೋ ಮೂಲಕ ಮಾಡ್ತೀರೋ, ಅಥವಾ ಸ್ತ್ರೀತತ್ವವಾಗಿರೋ ಯಾವುದನ್ನೋ ಆರಾಧಿಸೋ ಮೂಲಕ ಮಾಡ್ತಿರೋ, ಅಥವಾ ಪ್ರಕೃತಿಯಲ್ಲಿರೋ ಮೂಲಕ ಮಾಡ್ತಿರೋ, ಹೇಗೆ ಮಾಡ್ತೀರಿ ಮುಖ್ಯ ಅಲ್ಲ. ಆದರೆ ಸ್ತ್ರೀತತ್ವ ಅಂತ ಕರೆಯೋ ಆ ಆಯಾಮ ನಿಮಗೆ ಒಲಿದಾಗ ಜಗತ್ತಲ್ಲಿ ನಿಮ್ಮ ಮಾತು ಅಥವಾ ನಿಮ್ಮ ಅಭಿವ್ಯಕ್ತಿ ಅಸಾಮಾನ್ಯವಾದ ವರ್ಧನೆಯನ್ನು ಕಂಡುಕೊಳ್ಳುತ್ತೆ. ಇದಕ್ಕಾಗಿ ನಾವು ಪುರುಷರಿಗೂ ಭೈರವಿ ಸಾಧನಕ್ಕೆ ಅವಕಾಶ ನೀಡ್ತಿದ್ದೀವಿ.